ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಕ್ರಿಕೆಟ್ ಲೋಕದ ಇವತ್ತಿನ 5 ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಫಟಾಫಟ್ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಟಾಪ್ 5 ಅಪ್ಡೇಟ್ ಏನಪ್ಪ ಅಂತಂದರೆ, ನಮ್ಮ RCBಯ ಪ್ಲೇಯರ್ ಆದಂತಹ ಆಕಾಶ್ದೀಪ್ ಇವತ್ತು ನಡೆದಂತಹ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ 4ನೇ ಟೆಸ್ಟ್ನಲ್ಲಿ ಡೆಬ್ಯೂಟೆಂಟ್ ಆಗಿ ಫಸ್ಟ್ ಮ್ಯಾಚ್ನ ಆಡಿದಂತಹ ಫಸ್ಟ್ ಮ್ಯಾಚಲ್ಲಿ ಬರೋಬ್ಬರಿ 3 ವಿಕೆಟ್ನ ಪಡ್ಕೊಂಡ್ರು. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಅವರು ಪಡ್ಕೊಂಡಂಥ 3 ವಿಕೆಟ್ಗಳು ಕೂಡ ಇಂಗ್ಲೆಂಡ್ನ ಟಾಪ್ ಆರ್ಡರ್ಸ್. ಒಂದು ಲೆಕ್ಕದಲ್ಲಿ ಫಸ್ಟ್ ಸೆಷನ್ಲೇ ಇಂಗ್ಲೆಂಡ್ ಟಾಪ್ ಆರ್ಡರ್ಸ್ನ ಧ್ವಂಸ ಮಾಡಿಟ್ಬಿಟ್ರು ಅಂತ ಹೇಳ್ಬೋದು. ಇವತ್ತಿನ ಟಾಪ್ 4 ಅಪ್ಡೇಟ್ ಏನಪ್ಪ ಅಂತಂದರೆ, ಇವತ್ತು ನಡೆದಂತಹ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ 4ನೇ ಟೆಸ್ಟ್ ಪಂದ್ಯದಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಜಾನಿ ಬೈರ್ಸ್ಟೋ ಅವ್ರನ್ನ ಔಟ್ ಮಾಡುವ ಮೂಲಕ ಇಂಗ್ಲೆಂಡ್ ವಿರುದ್ಧ 100 ವಿಕೆಟ್ನ ಪಡೆದ ಭಾರತೀಯನಾಗಿ ಹೊರಹೊಮ್ಮಿದ್ರು. ಇವತ್ತಿನ ಟಾಪ್ 3 ಅಪ್ಡೇಟ್ ಏನಪ್ಪ ಅಂತಂದರೆ, ಇವತ್ತು ನಡೆದಂತಹ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ ಟೆಸ್ಟ್ ಪಂದ್ಯದಲ್ಲಿ ಜೋ ರೂಟ್ ಅವರು ತಮ್ಮ ಶತಕವನ್ನು ಇಂಡಿಯಾ ವಿರುದ್ಧ ಹೊಡೆಯೋದರ ಮುಖಾಂತರ ಇಂಡಿಯಾ ವಿರುದ್ಧ ಜಾಸ್ತಿ ಶತಕಗಳನ್ನು ಹೊಡೆದ ಏಕೈಕ ಪ್ಲೇಯರ್ ಎಂಬ ರೆಕಾರ್ಡ್ನ ಕೂಡ ಮಾಡಿದ್ರು. ಇವತ್ತಿನ ಟಾಪ್ 2 ಅಪ್ಡೇಟ್ ಏನಪ್ಪ ಅಂತಂದರೆ, ಇವತ್ತು ನಡೆದಂತಹ ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ 2ನೇ T20 ಪಂದ್ಯದಲ್ಲಿ ನ್ಯೂಜಿಲೆಂಡ್ನವರು ಟಾಸ್ ಗೆದ್ದುಬಿಟ್ಟು ಬೌಲಿಂಗನ್ನು ಚೂಸ್ ಮಾಡಿಕೊಂಡ್ರು. ಅದರ ತಕ್ಕಂತೆ ಆಸ್ಟ್ರೇಲಿಯಾ ತಂಡವನ್ನು 174 ರನ್ಸ್ಗೆ ಆಲ್ಔಟ್ ಮಾಡಿದ್ರು. ಇನ್ನು ನ್ಯೂಜಿಲೆಂಡ್ ತಂಡದ ಬೌಲಿಂಗ್ ವಿಭಾಗದಲ್ಲಿ ಲೋಕಿ ಫರ್ಗ್ಯೂಸನ್ ಅವರು 4 ವಿಕೆಟು ಹಾಗೂ ಬೆನ್ ಸೀರ್ಸ್ ಅವರು 2 ವಿಕೆಟ್ನ ಪಡ್ಕೊಂಡು ಬೌಲಿಂಗ್ ವಿಭಾಗದಲ್ಲಿ ಮಿಂಚಿದ್ರು. ಇದಾದಮೇಲೆ ಬ್ಯಾಟಿಂಗ್ ಆಡಲಿಕ್ಕೆ ಬಂದಂತಹ ನ್ಯೂಜಿಲೆಂಡ್ ತಂಡದ ಬ್ಯಾಟರ್ಸ್ನ ಆಸ್ಟ್ರೇಲಿಯಾ ತಂಡದ ಆ್ಯಡಮ್ ಜಾಂಪ ಒಂದೊಂದಾಗಿ ಬಲಿ ತಗೊಂಡ್ರು ಅಂತಲೇ ಹೇಳ್ಬೋದು ಗೈಸ್. ಯಾಕಂದರೆ ಆಸ್ಟ್ರೇಲಿಯಾ ತಂಡದ ಮಾರಕ ಬೌಲಿಂಗ್ಗೆ ನ್ಯೂಜಿಲೆಂಡ್ ಪ್ಲೇಯರ್ಸ್ಗಳು 102 ರನ್ಸ್ಗೆ ಆಲ್ಔಟ್ ಆಗೋದ್ರ ಮುಖಾಂತರ 72 ರನ್ನಿಂದ ಈ ಮ್ಯಾಚನ್ನು ಸೋಲೋದಲ್ಲದೆ ಈ ಸೀರೀಸ್ನೂ ಕೂಡ ಸೋತವ್ರೆ. ಇವತ್ತಿನ ಟಾಪ್ 1 ಅಪ್ಡೇಟ್ ಏನಪ್ಪ ಅಂತಂದರೆ, ಇವತ್ತಿಂದ ವುಮೆನ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಇವತ್ತಿನ ಮೊದಲ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಅವರು ಆಡ್ತಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ಗಳು ಗೈಸ್. ಈ ರೀತಿ ಅಪ್ಡೇಟ್ಸ್ಗಳನ್ನ ನಾನು ಡೈಲಿ ಕೊಡ್ತಿರ್ತೀನಿ. ನಿಮಗೆ ಈ ರೀತಿ ಕಂಟೆಂಟ್ ವೀಡಿಯೋಸ್ಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಸಪೋರ್ಟ್ನ ತೋರಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ.